ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದೆ ಎಂದು ಕಾನ್ಸ್ಟಲ್ಲಿ ಕೌಂಟ್ ಮಾಡಿ. ಓಕೆ, ತಡ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೊದಲನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ರಷ್ಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್. ಆಪ್ಷನ್ ಸಿ ನ್ಯೂಜಿಲೆಂಡ್. ಎರಡನೇ ಪ್ರಶ್ನೆ ನೋಡಿ, ನದಿ ಇಲ್ಲದ ದೇಶ ಯಾವುದು? ನದಿ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಪಾಕಿಸ್ತಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ. ಮೂರನೇ ಪ್ರಶ್ನೆ, ಪ್ರಪಂಚದಲ್ಲೇ ಹೆಚ್ಚು ಆಪಲ್ ಬೆಳೆಯುವ ದೇಶ? ಪ್ರಪಂಚದಲ್ಲೇ ಹೆಚ್ಚು ಆಪಲ್ ಬೆಳೆಯುವ ದೇಶ? ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಭಾರತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. ಆಪ್ಷನ್ ಎ ಚೈನಾ. ನಾಲ್ಕನೇ ಪ್ರಶ್ನೆ, ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಆಪ್ಷನ್ ಎ ಕೋಟೆಗಳಿಂದ, ಆಪ್ಷನ್ ಬಿ ನದಿಗಳಿಂದ, ಆಪ್ಷನ್ ಸಿ ಬಟ್ಟೆಗಳಿಂದ, ಆಪ್ಷನ್ ಡಿ ಅಲ್ಲಿಯ ಆಚಾರದಿಂದ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ನದಿಗಳಿಂದ. ನದಿಗಳಿಂದ ಬಂದಿದೆ, ಏಕೆಂದ್ರೆ ಪಂಜಾಬ್ನಲ್ಲಿ ಪಂಜ್ ಎಂದರೆ 5 ಅಂತ ಅರ್ಥ. ಇಲ್ಲಿ ಅಂಬ್ ಅಂದ್ರೆ ನೀರು ಎಂದರ್ಥ. ಆ ರಾಜ್ಯದಲ್ಲಿ 5 ನದಿಗಳು ಇರುವುದರಿಂದ ಆ ರಾಜ್ಯಕ್ಕೆ ಪಂಜಾಬ್ ಎಂದು ಹೆಸರು ಬಂದಿತ್ತು ಅಂತ ಹೇಳಲಾಗ್ತದೆ. ರೈಟ್. ಭಾರತಕ್ಕೆ ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಭಾರತಕ್ಕೆ ಮತ್ತು ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಆಪ್ಷನ್ ಎ 8 ಗಂಟೆ 30 ನಿಮಿಷ, ಆಪ್ಷನ್ ಬಿ 10 ಗಂಟೆ 30 ನಿಮಿಷ, ಆಪ್ಷನ್ ಸಿ 9 ಗಂಟೆ 30 ನಿಮಿಷ, ಆಪ್ಷನ್ ಡಿ 9 ಗಂಟೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ 9 ಗಂಟೆ 30 ನಿಮಿಷ. 9 ಗಂಟೆ 30 ನಿಮಿಷ. ಓಕೆನಾ? ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ? ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ. ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ರಾಜಸ್ಥಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಭಾರತ ದೇಶದ ಚಿಕ್ಕ ರಾಜ್ಯ ಯಾವುದು? ಭಾರತ ದೇಶದ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಬಿಹಾರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ. ಆಪ್ಷನ್ ಸಿ ಗೋವಾ. ಪ್ರಪಂಚದಲ್ಲೇ ದೊಡ್ಡ ಜೀವಿ ಯಾವುದು? ಪ್ರಪಂಚದಲ್ಲೇ ದೊಡ್ಡ ಜೀವಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ನೀಲಿ ತಿಮಿಂಗಲ, ಆಪ್ಷನ್ ಡಿ ಜಿರಾಫೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ತಿಮಿಂಗಲ. ಆಪ್ಷನ್ ಸಿ ನೀಲಿ ತಿಮಿಂಗಲ. ಪ್ರಪಂಚದಲ್ಲೇ ಚಿಕ್ಕ ಪಕ್ಷಿ ಯಾವುದು? ಪ್ರಪಂಚದಲ್ಲೇ ಚಿಕ್ಕ ಪಕ್ಷಿ ಯಾವುದು? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಕಿಂಗ್ ಫಿಶರ್, ಆಪ್ಷನ್ ಸಿ ಗುಬ್ಬಚ್ಚಿ, ಆಪ್ಷನ್ ಡಿ ಹಮಿಂಗ್ ಬರ್ಡ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ ಹಮಿಂಗ್ ಬರ್ಡ್. ಆಪ್ಷನ್ ಡಿ ಹಮಿಂಗ್ ಬರ್ಡ್. ಇದು 5 ಸೆಂಟಿಮೀಟರ್ ಅಷ್ಟಿರುತ್ತದೆ. ಅದೇ ತರ ಇದರ ಭಾರ 2 ಗ್ರಾಮ್ ಗಿಂತ ಕಡಿಮೆ ಇರುತ್ತಂತೆ. ಓಕೆನಾ? ರೈಟ್. ಅತ್ಯಂತ ವಿಷಕಾರಿ ಮೀನು? ಅತ್ಯಂತ ವಿಷಕಾರಿ ಮೀನು? ಆಪ್ಷನ್ ಎ ಸಿಂಹ ಮೀನು, ಆಪ್ಷನ್ ಬಿ ಕಲ್ಲು ಮೀನು, ಆಪ್ಷನ್ ಸಿ ನಕ್ಷತ್ರ ಮೀನು, ಆಪ್ಷನ್ ಡಿ ಕುದುರೆ ಮೀನು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲು ಮೀನು. ಆಪ್ಷನ್ ಬಿ ಕಲ್ಲು ಮೀನು. ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಯುರೋಪ್, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ನಾರ್ತ್ ಅಮೆರಿಕಾ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ. ಆಪ್ಷನ್ ಸಿ ಆಫ್ರಿಕಾ. ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಐಸ್ಲೆಂಡ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ಲೆಂಡ್. ಐಸ್ಲೆಂಡ್. ಇಲ್ಲಿ ಸೊಳ್ಳೆಗಳೇ ಇರುವುದಿಲ್ಲಂತೆ. ಯಾಕಂತೀರಾ? ಅಲ್ಲಿಯ ವಾತಾವರಣ ಅಂತಕ್ಕಂಥದ್ದು ಬದಲಾಗ್ತಾ ಇರುತ್ತದೆ. ಅಲ್ಲಿಯ ವಾತಾವರಣಕ್ಕೆ ಅಲ್ಲಿ ಸೊಳ್ಳೆಗಳು ಜೀವನ ಅಥವಾ ಅದರ ಸೈಕಲ್ ಅಂತಕ್ಕಂಥದ್ದು ಜೀವನ ಚಕ್ರ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲಂತೆ. ಅದರ ಬದಲು ಬೇರೆ ಜೀವನದಲ್ಲಿ ಇರ್ತವೆ. ಓಕೆನಾ? ಬಿಳಿ ಆನೆಗಳು ಇರುವ ದೇಶ ಯಾವುದು? ಬಿಳಿ ಆನೆಗಳು ಇರುವ ದೇಶ ಯಾವುದು? ಆಪ್ಷನ್ ಎ ಥೈಲ್ಯಾಂಡ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಇಂಡಿಯಾ, ಆಪ್ಷನ್ ಡಿ ಬಾಂಗ್ಲಾದೇಶ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಆಪ್ಷನ್ ಎ ಥೈಲ್ಯಾಂಡ್. ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ಬಿ ಗೂಬೆ, ಆಪ್ಷನ್ ಸಿ ಕಿಂಗ್ಫಿಶರ್, ಆಪ್ಷನ್ ಡಿ ಕೋಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್. ಆಪ್ಷನ್ ಎ ಹಮ್ಮಿಂಗ್ ಬರ್ಡ್. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಎಪಿಸೋಡ್ ನಲ್ಲಿ 15 ಪ್ರಶ್ನೆಗಳಿಗೆ ನೀವು ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರೆಂದು ಕಾಮೆಂಟ್ ಮಾಡಿ. ಹಾಗೆ ಇಂತಹ ಅನೇಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಅದೇ ಪಕ್ಕದ ಗಂಟೆಯನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ಒಂದು ಲೈಕ್ ನೀಡಿ, ಹೆಚ್ಚು ಶೇರ್ ಮಾಡಿ, ವಿಷಯ ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.